ಪಾಕಿಸ್ತಾನದ ಪರಿಸ್ಥಿತಿ ಪಾಕಿಸ್ತಾನ ಈಗಾಗಲೇ ವಿಲವಿಲ ಅಂತ ಹೇಳಿ ಒದ್ದಾಡ್ತಾ ಇರುವಂತದ್ದು ಈಗಾಗಲೇ ಗೊತ್ತಾಗಿರುವಂತಹ ವಿಚಾರ. ಈಗಾಗಲೇ ಸಾಕಷ್ಟು ರಿಪೋರ್ಟ್ಸ್ ಕೂಡ ಈ ಬಗ್ಗೆ ಬರ್ತಾ ಇದೆ. ಭಾರತದ ದಾಳಿ ಭೀತಿಯಿಂದ ಬೆದರಿದೆ ಪಾಕಿಸ್ತಾನ ಅನ್ನುವಂಥದ್ದು ಮೊನ್ನೆ ಮಧ್ಯರಾತ್ರಿ ಎದ್ದು ಬಂದು ನಿನ್ನೆ ಪ್ರೆಸ್ ಮೀಟ್ ಮಾಡೋದ್ರಲ್ಲ ಅಲ್ಲೇ ಗೊತ್ತಾಯಿತು. ಹೆಜ್ಜೆ ಹೆಜ್ಜೆಗೂ ಕೂಡ ಭದ್ರತೆಯ ಬೇಲಿ ಹಾಕ್ಕೊಳ್ತಾ ಇದೆ ಈಗ ಪಾಕಿಸ್ತಾನ. ಪಾಕ್ನ ಐಎಸ್ಐ ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತೆಯ ಜವಾಬ್ದಾರಿ ವಹಿಸಿದ್ದಾರೆ. ಐಎಸ್ಐ ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರನ ಹೊಣೆ ಕೊಟ್ಟಿದ್ದಾರೆ. ಪಾಕ್ ಗುಪ್ತಚರ ಸಂಸ್ಥೆ ಐಎಸ್ಐ ಮುಖ್ಯಸ್ಥ ಆಸಿಮ್ ಮಲಿಕ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ಈಗ ನೇಮಕ ಮಾಡಿದೆ. ಕುರಿಗಳನ್ನ ಕಾಯೋದಕ್ಕೆ ತೋಳನ ನೇಮಿಸ್ತಾರೆ ಅಂತಾರಲ್ಲ, ಆ ರೀತಿಯಾಗಿದೆ ಈಗ ಪಾಕಿಸ್ತಾನದ ಪರಿಸ್ಥಿತಿ. ಹೆಜ್ಜೆ ಹೆಜ್ಜೆಗೂ ಕೂಡ ಭದ್ರತೆಯ ಬೇಲಿಯನ್ನ ಈಗ ಟೈಟ್ ಮಾಡ್ಕೊಳ್ತಾ ಇದೆ ಪಾಕಿಸ್ತಾನ. ಇನ್ನು ಪಹಲ್ಗಾಂವ್ ಉಗ್ರ ದಾಳಿ ಹಿನ್ನೆಲೆಯಲ್ಲಿ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪಹಲ್ಗಾಂವ್ ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ಎಲ್ಲಾ ಭಾಗಗಳಲ್ಲೂ ಕೂಡ ಈಗ ಭದ್ರತೆಯನ್ನ ಟೈಟ್ ಮಾಡಿದ್ದಾರೆ. ಉಡುಪಿಯ ಗಂಗೊಳ್ಳಿ ಕರಾವಳಿ ಪೊಲೀಸರು ತಪಾಸಣೆ ಮಾಡ್ತಾ ಇದ್ದಾರೆ. ರಾಜ್ಯ ಕರಾವಳಿಯಲ್ಲೂ ಕೂಡ ಪೊಲೀಸರು ಕಣ್ಗಾವಲು ಹಾಕಿದ್ದಾರೆ. ಆಳ ಸಮುದ್ರದಲ್ಲಿ ಕಾವಲು ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಶಸ್ತ್ರ ಸನ್ನದ್ಧರಾಗಿ ಪೊಲೀಸರು ನಡೆಸ್ತಾ ಇರುವಂತಹ ಕಾರ್ಯಾಚರಣೆ. ಸಮುದ್ರ ಮಾರ್ಗದಿಂದ ಶತ್ರುಗಳು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಲ್ಲಿ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಜೊತೆಗೆ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಮಕ್ಕಳಿಗೆ ಶಾಲೆಗೆ ರಜೆ ಇದೆ. ಹಾಗಾಗಿ ಸಹಜವಾಗಿ ಪ್ರವಾಸಿ ತಾಣಗಳಿಗೆ ಹೆಚ್ಚೆಚ್ಚು ಹೋಗ್ತಾ ಇದ್ದಾರೆ. ಅಲ್ಲೆಲ್ಲೂ ಕೂಡ ಹೆಚ್ಚಿನ ಭದ್ರತೆ ಇದೆ. ನೀವ್ಯಾರು ಕೂಡ ವರಿ ಮಾಡಿಕೊಂಡು ಅಯ್ಯೋ ನಾವು ಹೋಗ್ಬಿಟ್ರೆ ಏನಾಗುತ್ತೋ ಅನ್ನೋ ರೀತಿಯಲ್ಲಿ ಭಯ ಬೇಡ. ನಿಮ್ಮ ಪ್ರೋಗ್ರಾಮ್ಸ್ ಏನಿದೆ, ನಿಮ್ಮ ಕಾರ್ಯಕ್ರಮಗಳೇನಿದೆ ಅದೆಲ್ಲವೂ ಕೂಡ ನೀವು ಎಂದಿನಂತೆ ಮಾಡ್ಕೊಳ್ಳಿ. ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದನ್ನು ಮಾತ್ರ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ಉಳಿದಂತೆ ನಿಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ ಅಂತೇಳಿ ಸೇನೆ ಕೂಡ ಸರ್ವಸನ್ನದ್ಧವಾಗಿದೆ. ಈಗ ಉಡುಪಿಯಲ್ಲೂ ಕೂಡ ಹೆಚ್ಚಿನ ಭದ್ರತೆ ನಿಯೋಜನೆ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಬೆನ್ನಲ್ಲೇ ಎಲ್ಲ ಒಂದು ಭೂಪ್ರದೇಶಗಳಲ್ಲಿ ಕೂಡ ಸೇನೆ ಹಾಗೂ ಪೊಲೀಸರು ಕಟ್ಟೆಚ್ಚರವನ್ನ ವಹಿಸಿಕೊಂಡಿರುವಂಥದ್ದು. ಅದೇ ರೀತಿ ಕರ್ನಾಟಕ ರಾಜ್ಯದ ಅರಬ್ಬಿ ಸಮುದ್ರದಲ್ಲಿಯೂ ಕರಾವಳಿ ಕಾವಲು ಪೊಲೀಸರು ಕೂಡ ಕಟ್ಟೆಚ್ಚರವನ್ನ ವಹಿಸಿಕೊಂಡಿರುವಂಥದ್ದು ನಾವು ಗಮನಿಸಬಹುದು. ನಾವೀಗ ಆಳ ಸಮುದ್ರದಲ್ಲಿದ್ದೇವೆ. ಕರಾವಳಿ ಪೊಲೀಸರು ಈಗ ಕೆಲವೊಂದು ಬೋಟ್ಗಳನ್ನ ಅಥವಾ ಯಾವುದೇ ಒಂದು ಸಂಶಯಾಸ್ಪದ ಬೋಟ್ಗಳಿದ್ರೆ ಅದನ್ನ ತಪಾಸಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು ನಾವು ಚಿತ್ರಣವನ್ನ ಗಮನಿಸಬಹುದು. ಇಲ್ಲಿ ಒಂದು ಅಧಿಕಾರಿ ಸೇರಿದಂತೆ ಇಲ್ಲಿಯ ಸಿಬ್ಬಂದಿಗಳು ಕೂಡ ಒಂದು ಬೋಟ್ಗಳನ್ನ ಯಾವುದೇ ಒಂದು ಸಂಶಯಾಸ್ಪದ ಬೋಟ್ಗಳು ಬಂದರೆ ಅದನ್ನು ತಪಾಸಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಿವಸಕ್ಕೆ ಒಂದು ಹಿಂದೆ ಕಡಿಮೆ ಒಂದು ಗಸ್ತು ತಿರುಗ್ತಿದ್ದಂಥ ಕರಾವಳಿ ಪೊಲೀಸರು ಈಗ ಮತ್ತೆ ಜಾಸ್ತಿ ಗಸ್ತು ತಿರುಗ್ತಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸಬಹುದು. ಅಲ್ಲಿ ದಾಖಲೆಗಳನ್ನು ಪರಿಶೀಲಿಸುವಂಥ ಕೆಲಸವನ್ನು ಕೂಡ ಕರಾವಳಿ ಪೊಲೀಸ್ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಆಗಿರ್ಬೋದು ಬೇರೆ ರಾಜ್ಯದ ಬೋಟ್ಗಳು ಈ ಅರಬ್ಬಿ ಸಮುದ್ರದಲ್ಲಿ ಏನಾದರೂ ಸಿಕ್ಕಿದ್ರೆ ಅದನ್ನು ಕೂಡ ತಪಾಸಣೆ ಮಾಡಿ ವಿಚಾರಣೆಗೆ ಒಳಪಡಿಸ್ತಾರೆ. ಇನ್ನೂ ಹೆಚ್ಚಿನ ಸಂಶಯ ಬಂದರೆ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾರೆ. ಸದ್ಯ ನಾವು ಗಮನಿಸಬಹುದು ಇದು ಆಳ ಸಮುದ್ರದಲ್ಲಿ ಯಾವ ರೀತಿಯ ಒಂದು ತಪಾಸಣೆ ನಡೀತಿದೆ ಎಂಬುದು ಕೂಡ ನಾವು TV9 ಒಂದು ರಿಯಾಲಿಟಿ ಚೆಕ್ ನಡೆಸುತ್ತಿರುವಂತದ್ದು ನಾವು ಚಿತ್ರಣವನ್ನ ಗಮನಿಸಬಹುದು. ಇದು ಕರಾವಳಿ ಕಾವಲು ಪೊಲೀಸರು ನಡೆಸುತ್ತಿರುವಂತಹ ಒಂದು ತಪಾಸಣೆ. ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರ ಭಾಗದಲ್ಲಿ ಸೇನಾ ಸಿಬ್ಬಂದಿಗಳು ಏನು ತಪಾಸಣೆ ನಡೆಸ್ತಿದ್ದಾರೆ, ಆದರೆ ಕರಾವಳಿ ಭಾಗದಲ್ಲಿ ಕೂಡ ಈಗ ಎಚ್ಚರಿಕೆ ಎಂದು ಇರಲು ಕೂಡ ಗೃಹ ಇಲಾಖೆ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕರಾವಳಿ ಕಾವಲು ಪೊಲೀಸರು ಕೂಡ ರಾಜ್ಯದ ಕರಾವಳಿ ಕಾವಲು ಪೊಲೀಸರು ಕೂಡ ಈಗ ಗಸ್ತು ತಿರುಗ್ತಿರುವಂಥದ್ದು. ದಿನಕ್ಕೆ ಸುಮಾರು 8 ರಿಂದ 9 ಬಾರಿ ಗಸ್ತು ತಿರುಗುವಂಥ ಕೆಲಸಕ್ಕೆ ಕೂಡ ಆಗ್ತಿರುವಂಥದ್ದು. ಅದೇ ರೀತಿಯಾಗಿ ಉಡುಪಿ ಜಿಲ್ಲಾ ಕರಾವಳಿ ಪೊಲೀಸ್ನ SP ಆಗಿರುವಂಥ ಮಿಥುನ್ ಅವರ ನೇತೃತ್ವದಲ್ಲಿ ಈ ಗಸ್ತು ಕಾರ್ಯ ಕೂಡ ನಡೀತಿರುವಂಥದ್ದು. ಸದ್ಯ ಈಗ ಗಂಗೊಳ್ಳಿ ಭಾಗದ ಅಧಿಕಾರಿಯಾಗಿರುವಂಥ ಮುಕ್ತಾ ಮೇಡಮ್ ಅವರ ನೇತೃತ್ವದಲ್ಲಿ ಈಗ ಕರಾವಳಿ ಅಂದರೆ ಗಂಗೊಳ್ಳಿ ಭಾಗದಲ್ಲಿ ಈಗ ಗಸ್ತು ತಿರುಗುವಂಥ ಕೆಲಸ ಕೂಡ ನಡೀತಿರುವಂಥದ್ದು. ಯಾವುದೇ ಸಂಶಯಾಸ್ಪದ ಬೋಟ್ಗಳಿದ್ರು ಕೂಡ ಅವರನ್ನ ತಪಾಸಣೆಯನ್ನು ಮಾಡುವಂಥ ಕೆಲಸಕ್ಕೆ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನೂ ಹೆಚ್ಚಿನ ಸಂಶಯ ಬಂದರೆ ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾರೆ. ಸದ್ಯ ಇದು ಒಂದು ಅರಬ್ಬಿ ಸಮುದ್ರದಲ್ಲಿ ಕರಾವಳಿ ಪೊಲೀಸ್ ಸಿಬ್ಬಂದಿಗಳು ನಡೆಸುತ್ತಿರುವಂತಹ ಕಾರ್ಯಾಚರಣೆ. ಅದೇ ರೀತಿಯಲ್ಲಿ ಗಡಿ ಭಾಗದಲ್ಲಿ ಕೂಡ ಸೇನಾ ಅಧಿಕಾರಿಗಳು ಕೂಡ ತಪಾಸಣೆಯನ್ನು ನಡೆಸಿದ್ದಾರೆ, ಬಿಗಿ ಬಂದೋಬಸ್ತ್ ಕೂಡ ನಡೆಸುತ್ತಿದ್ದಾರೆ. ಆದರೆ ಕರಾವಳಿ ಭಾಗದಲ್ಲೂ ಕೂಡ ಎಚ್ಚರಿಕೆಯಿಂದ ಇರಲು ಗೃಹ ಇಲಾಖೆ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕರಾವಳಿ ಪೊಲೀಸರು ಕೂಡ ತುಂಬಾನೇ ಆಕ್ಟಿವ್ ಆಗಿ
ತಮ್ಮ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಕ್ಯಾಮ್ರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.